ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗೋಧಿ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಗೋಧಿ ತೊಗೊಂಡು ಒಂದು 5-6 ಗಂಟೆ ನೆನೆ ಹಾಕಿದ್ದೀನಿ. ಚೆನ್ನಾಗಿ ನೆನೆಬೇಕು. ಒಂದು 5-6 ಸಲ ತೊಳೆದುಬಿಟ್ಟು ಚೆನ್ನಾಗಿ ನೆನೆ ಹಾಕಿದ್ದೀನಿ. ನಾನು ಒಂದು 2 ಲೋಟ ಗೋಧಿಗೆ ಒಂದು 3-4 ಸ್ಪೂನಷ್ಟು ಇದು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಎರಡನ್ನು ಒಟ್ಟಿಗೆ ಹಾಕಿ ರುಬ್ಬಬೇಕು. ಈಗ ಮಿಕ್ಸ್ಚರ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸ್ಚರ್ಗೆ ಹಾಕಿದ್ದೀನಿ ನಾನು. ಸ್ವಲ್ಪ ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ. ನೀರು ಹಾಕ್ಕೊಂಡು ಇದನ್ನು ರುಬ್ಬಬೇಕು. ಚೆನ್ನಾಗಿ ನೈಸಾಗಿ ರುಬ್ಬುವ. ನೋಡಿ, ರುಬ್ಬಿ ತಂದಿದ್ದೀನಿ. ಮಿಕ್ಸರ್ಗೆ ಹಾಕ್ಬಿಟ್ಟು ಒಂದು ಬಾಲ್ದಿಗೆ ಹಾಕ್ತಾಯಿದ್ದೀನಿ. ನಾನು ಬಕೆಟ್ಗೆ, ಸ್ಟೀಲ್ ಬಕೆಟ್ಗೆ ಹಾಕ್ತಾಯಿದ್ದೀನಿ. ಇನ್ನು ದೋಸೆ ಮಾಡುವ. ಇಡ್ಲಿಕ್ಕೇನೂ ಇಲ್ಲ, ಇನ್ಸ್ಟೆಂಟಾಗಿ ಈಗಲೇ ಮಾಡ್ಬೋದು. ಕಬ್ಬಿಣದ ಕಾವಲೊಂದು ಇಟ್ಟಿದ್ದೀನಿ ನಾನು ಬಿಸಿ ಆಗೋಕ್ಕೆ ದೋಸೆ ಮಾಡೋದಕ್ಕೆ. ಆಮೇಲೆ ನೋಡಿ, ಗೋಧಿ ಹಿಟ್ಟು ಕೂಡ ರೆಡಿ ಮಾಡಿ ತೊಗೊಂಡು ಬಂದಿದ್ದೀನಿ. ಜಾಸ್ತಿ ತೆಳು ಮಾಡಲಿಲ್ಲ, ದಪ್ಪನೂ ಇಲ್ಲ, ಅದ ಇರುತ್ತೆ. ಅವಳಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಸ್ವಲ್ಪ ಹಿಟ್ಟು ತಗೊಂಡು ಸ್ಪ್ರೆಡ್ ಮಾಡುವ. ಕೈಯಲ್ಲಿ ಕೂಡ ಮಾಡ್ಬೋದು. ಈ ಥರ ತೆಳುವಾಗಿ ಈ ಥರ ಮಾಡಬೇಕು. ನೀರಿಗೆ ಸ್ವಲ್ಪ ಕೈ ಹಾಕ್ಕೊಂಡು ಈ ಥರ ಮಾಡಿದರೆ ಆಯಿತು. ಇದು ಕಾಯಿಲಿದು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕುವ. ಸೀಡಿಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಿನ್ನು. ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಟರ್ನ್ ಮಾಡಿ ಕೂಡ ಹಾಕ್ಬಿಟ್ಟು ಬೇಯಿಸ್ಬೋದು. ಸ್ವಲ್ಪ ಹಸಿ ಹಸಿದ್ರೆ ಈ ಥರ ಎರಡು ಕಡೆಯೂ ಬೆಂದಿದೆ. ಎರಡು ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ. ಇನ್ನು ತೆಗಿತಾ ಇದ್ದೀನಿ ದೋಸೆಯನ್ನು. ಮತ್ತಿನ ದೋಸೆಯನ್ನು ಹಾಕ್ತಾಯಿದ್ದೀನಿ ನಾನು. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಕೈಯಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಹಾಕಿದ್ದೀನಿ. ಇನ್ನು ಕಾಯಿಲಿ ಇನ್ನು ಸ್ವಲ್ಪ ಹೊತ್ತು ಟರ್ನ್ ಮಾಡಿ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ವಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮೇಲೆಲ್ಲ. ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ನೋಡಿ, ಫ್ರೈ ಆಯಿತು. ಅದನ್ನು ಸ್ವಲ್ಪ ಟರ್ನ್ ಮಾಡಿ ಹಾಕಿಬಿಟ್ಟು ಫ್ರೈ ಮಾಡಿ ಸ್ವಲ್ಪ ತೆಗೆದರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಹೊತ್ತು ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಗ್ಯಾಸನ್ನು ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ. ರೆಡಿ ಆಯಿತು ದೋಸೆ. ಇದನ್ನು ತೆಗಿತಾ ಇದ್ದೀನಿ ನಾನು. ಇದೆಲ್ಲ ಆದಮೇಲೆ ತೋರಿಸ್ತೀನಿ. ದೋಸೆ ಎಲ್ಲ ಆಯಿತು, ತೆಗಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೊಂದು ದೋಸೆ ಉಂಟು, ಅದೊಂದು ದೋಸೆ ಆಗಿದ್ರೆ ಆಯಿತು. ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಾನು. ಕೈ ಮಾತ್ರ ಜಾಗ್ರತೆಯಾಗಿ ಸ್ಪ್ರೆಡ್ ಮಾಡಬೇಕು ದೋಸೆಯನ್ನು. ಸ್ಪೂನಲ್ಲಿ ಕೂಡ ಸ್ಪ್ರೆಡ್ ಮಾಡ್ಬೋದು. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ದೋಸೆ ಎಲ್ಲ ಆಯಿತು. ಇನ್ನೊಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನಾನು. ನೋಡಿ, ದೋಸೆ ಎಲ್ಲ ರೆಡಿ ಆಯಿತು. ಎಲ್ಲ ದೋಸೆಯನ್ನು ಮಾಡಿದ್ದೀನಿ. ನೋಡಿ, ಎಷ್ಟು ತೆಳುವಾಗಿರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಗೋಧಿ ದೋಸೆ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಾನು ಮಟನ್ ಸಾರು ಜೊತೆ ಆಮೇಲೆ ಪಾಯಸ ಎರಡನ್ನು ಇಟ್ಟಿದ್ದೀನಿ. ಎರಡಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ಈ ಥರ ಪಾಯಸಲ್ಲಿದ್ದರೆ ಈ ಥರ ಗೋಧಿ ದೋಸೆ ಮಾಡಿಬಿಟ್ಟು ತಿಂದರೆ ತುಂಬ ಟೇಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಸಾರು ಜೊತೆನೂ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.